ನೋಡ್ರಯ್ಯ, ಲಕ್ಷ್ಮಿ ನನ್ನನ್ನ ಲವ್ ಮಾಡಕ್ಕೋಸ್ಕರ ಈ ಪ್ಲಾನು. ಮಾಧುರಿ ದೀಕ್ಷಿತ್ ತರ ಸ್ಟೈಲ್ ಆಗಿ ಲಕ್ಷ್ಮಿ ಸೈಕಲ್ ಮೇಲೆ ಬರ್ತಾ ಇರ್ತಾಳೆ. ಗುಲ್ಶನ್ ಗ್ರೋವರು ಅವ್ನ ಗುಂಪಿನವರು ಅಟ್ಯಾಕ್ ಮಾಡಂಗೆ ನೀವು ಲಕ್ಷ್ಮಿನ ಅಟ್ಯಾಕ್ ಮಾಡಿ. ನಾನು ಸಲ್ಮಾನ್ ಖಾನ್ ತರ ಸ್ಟೈಲ್ ಆಗಿ ಟ್ಯಾಟಿಕ್ ಅಂತ ಜಂಪ್. ಸದ್ಯ ಏನಾಗ್ಲಿಲ್ಲ, ಅಡಿಶಮ್ 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 ಡಿಶಮ್ ಅಂತ 4 ಪಂಚ್ ಹಾಕ್ತೀನಿ. ನೀವೆಲ್ಲ ಓಡೋಗ್ಬಿಡ್ರಿ. ಲಕ್ಷ್ಮಿ ನನ್ನ ಹತ್ರ ಬಂದು, ಮಾವ ನನ್ನ ಮಾನ ಪ್ರಾಣ ಉಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತಾಳೆ. ನಾನು ನೋ ಮೆಡಿಸನ್ ಅಂತೀನಿ. ಆಗ ಲುಕ್ಕು ಒಂದಾಗುತ್ತೆ. ರೊಮ್ಯಾನ್ಸಿಂಗ್ ಮೂಡು ಸ್ಟಾರ್ಟ್ ಆಗುತ್ತೆ. ಸರಿ ಮೊದ್ಲು ದುಡ್ಡು ಕೊಡಿ, ಓಡೋಗರ್ ನಾವ್ ತಾನೆ. ಹೌದಲ್ಲ, ಮರ್ತೇ ಹೋಗ್ಬಿಟ್ಟಿದೆ, ತಗೊಳ್ಳಿ. ಅದು ಲಕ್ಷ್ಮಿ ಅಲ್ಲಿ ಬರ್ತಾ ಇದ್ದಾಳೆ. ದಾರಿ ಬಿಡಿ. ಕಿರ್ಚಾಡ್ಬೇಡ. ಲೋಫರ್ಸ್, ಈ ಪವಿತ್ರವಾದ ಭಾರತ ದೇಶದಲ್ಲಿ ಒಂಟಿ ಹೆಣ್ಣು ಸಿಕ್ಕಿದಾಳೆ ಅಂತ ನಿಮ್ಮ ಜೋರತ್ನ ತೋರಿಸ್ತಾ ಇದ್ದೀರೇನೋ? ತಾಕತ್ತಿದ್ರೆ ನನ್ನ ಹತ್ರ ತೋರಿಸ್ರು. ಲಕ್ಷ್ಮಿ, ಇರೋ ಪುಕ್ಸೆಟ್ಟೆ ಬೆಣ್ಣೆ ಮಸಾಲೆ ಸಿಗುತ್ತೆ ಅಂದ್ರೆ ಬಿಟ್ಟವ್ರು ಮುಟ್ಟಾಳ್ರ ಕಣ. ಬನ್ರ. ಅಯ್ಯೋ ಟ್ಯಾಪರ್ ನನ್ ಮಕ್ಳ, ನನ್ ದುಡ್ಡು ತಗೊಂಡು ನನ್ಗೆ ಹೊಡಿತೀರಲ್ಲ. ಮಲ್ಗೆ ಬೇಜಾರಾಗ್ಬಿಟ್ಟಿದೆ. ಹಾಗಾದ್ರೆ ನಾವಿಬ್ರು ಒಂದು ಬೆಡ್ಸ್ ಕಟ್ಕೊಳ್ಳೋಣ. ಏನು? ನಾನು ನಿಮ್ನ 2 ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಹೇಳ್ಬೇಕು. ಸೋತವ್ರು ಗೆದ್ದವ್ರಿಗೆ ಮುತ್ತು ಕೊಡ್ಬೇಕು. ಒಪ್ಗೆನಾ? ನೀವು ನನಗ್ ಪ್ರಶ್ನೆ ಕೇಳ್ತೀರಾ? ಯಾಕೆ ಕೇಳ್ಬಾರ್ದಾ? ಕೇಳಿ. ಕ್ವೆಶ್ಚನ್ ನಂಬರ್ 1, ಟೀನೇಜ್ಗೂ ಓಲ್ಡ್ ಏಜ್ಗೂ ಇರೋ ವ್ಯತ್ಯಾಸ ಏನು? ಟೀನೇಜ್ಗೂ ಓಲ್ಡ್ ಏಜ್ಗಾ ಏನು? ಲಕ್ಷ್ಮಿ, ಗೊತ್ತಾಗ್ಲಿಲ್ವಾ? ನೀವೇ ಹೇಳಿ. ಟೀನೇಜ್ಗೂ ಓಲ್ಡ್ ಏಜ್ಗೂ ಇರೋ ವ್ಯತ್ಯಾಸ ಏನು ಅಂದ್ರೆ ವೋಲ್ಟೇಜ್. ವೆರಿ ಗುಡ್, ವೆರಿ ಗುಡ್. ನಂಬರ್ 2, ನಿನಗೆ ಅನುಭವ ಇದೆಯಾ ಅಂತ ಕೇಳದೆ ಇರೋ ಸಂದರ್ಭ ಯಾವುದು?
ಹ್ಮ್ ಏನಿರ್ಬೋದು? ಇದು ಗೊತ್ತಾಗ್ಲಿಲ್ವಾ? ನಾನೇ ಹೇಳ್ಬಿಡ್ಲಾ? ಹೇಳಿ. ಉತ್ತರ ಏನು ಅಂದ್ರೆ ಫಸ್ಟ್ ನೈಟ್, ಪ್ರಸ್ತುತ ಕೋಣೆ. ಅದೇ ಹಾಗೆ. ನಿನಗೆ ಅನುಭವ ಇದೆಯಾ ಅಂತ ಗಂಡ ಹೆಂಡತಿನಾಗ್ಲಿ ಅಥವಾ ಹೆಂಡತಿ ಗಂಡನ್ ಕೇಳಿದ್ರೆ ಫಿನಿಶ್. ಅಯ್ಯಯ್ಯೋ, ಯಾಕೆ? ನನ್ ಬ್ಲಡ್ ನಿಮ್ ಬ್ಲಡ್ ಜೊತೆ ಮಿಕ್ಸ್ ಆಗಿರೋದ್ರಿಂದ ನನ್ ತಲೆಗಿನ್ನ ನಿಮ್ ತಲೆ ಚುರುಕಾಗಿ ಹೋಗ್ಬಿಟ್ಟಿದೆ. ಮೈ ಗುಡ್ನೆಸ್, ನಾನು Hey. ರಕ್ತ ಕೊಡೋದಿಲ್ಲಪ್ಪ. ಐ ಆಮ್ ಸಾರಿ. ಲಕ್ಷ್ಮಿ, 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 ಐ ಲವ್ ಯು. ಐ ಟು ಲವ್ ಯು. ಲಕ್ಷ್ಮಿ, ನಿನ್ ಲವರ್ ಜೊತೆ ಪಾರ್ಕ್ ಹೋಟ್ಲು ಅಂತ ಸುತ್ತಾಡಿ ಡುಯೆಟ್ ಹಾಡ್ಕೊಂಡ್ ಬರ್ತಾ ಇದ್ಯಾ? ನಿಜ ಹೇಳು, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಅಯ್ಯಯ್ಯೋ, ಹಾಗೇನಿಲ್ಲಮ್ಮ. ನಾನ್ ಯಾರೋ ಲವ್ ಮಾಡ್ತಾ ಇಲ್ವೇ? ನೋಡಿದ್ರ ಮಂಗಳಮ್ಮ, ನನ್ನ ಮಗಳನ್ನ ಹೇಗ್ ಬೆಳೆಸಿದೀನಿ ಅಂತ? ಏನಮ್ಮ ಇದೆಲ್ಲ? ಏನೂ ಇಲ್ಲಮ್ಮ, ನನ್ನ ಒಬ್ಳೆ ಮಗಳು ಸುಧಾನ ಎಲ್ಲಾ ಸ್ವತಂತ್ರ ಕೊಟ್ಟು ಫ್ರೀಯಾಗಿ ಬೆಳೆಸ್ದೆ. ಆದ್ರೆ ಅವಳು ಕಾಲೇಜ್ನಲ್ಲಿ ಯಾವ್ದೋ ಒಬ್ಬ ಹುಡುಗನ್ ಲವ್ ಮಾಡಿ ಹೆತ್ತ ಅಪ್ಪ ಅಮ್ಮನ್ಗೂ ಒಂದ್ ಮಾತು ಹೇಳ್ದೆ ಅವನಿಂದ ಓಡ್ ಹೋದ್ಲಮ್ಮ. ಅದಕ್ಕೆ ನಾನ್ ನನ್ ಮಗಳನ್ನ ಎಷ್ಟೊಂದು ಕಟ್ನಿಟ್ಟಾಗಿ ಬೆಳೆಸಿದೀನಿ, ಇದುವರೆಗೂ ನನ್ನ ಮಗಳು ಯಾವ ಪ್ರೇಮದ ಜಾಲಕ್ಕೂ ಸಿಕ್ಕಾಕೊಂಡಿಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿ ನೀನ್ ಬಂದೆ. ಯಾವಾಗ್ಲೂ ಹಿರಿಯರು ಅರೇಂಜ್ ಮಾಡಿರೋ ಮದ್ವೆನೆ ಶಾಶ್ವತ. ಸರಿಯಾಗಿ ಹೇಳಿದ್ರಿ ಮಂಗಳಮ್ಮ. ಈ ಪ್ರೇಮ ವಿವಾಹದ ಸುಖ ಎಲ್ಲ ಕೇವಲ 3 ತಿಂಗಳಷ್ಟೇ. ಆಮೇಲೆ ಶುರುವಾಗುತ್ತೆ ನೋಡಿ ಲಟಾಪಟಿ ಜಗಳ. ಈ ಲವರ್ಸು ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಿಡ್ತಾರೆ. ಒಂದು ಜಾತಕ ನೋಡಲ್ಲ, ಒಂದು ರಾಶಿ ನೋಡೋದಿಲ್ಲ, ಒಂದು ಗಣ ಕೂಟ ಯಾವ್ದು ನೋಡೋದಿಲ್ಲ. ಅಲ್ಲ ಲಕ್ಷ್ಮಿ? ಹೌದೌದು. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಹಾಗೆ ನಿಮ್ ಮಗಳು ಲವ್ ಮಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಲಕ್ಷ್ಮಿ, ನೀನ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲಮ್ಮ? ಇಲ್ಲಮ್ಮ. ಗೊತ್ತಮ್ಮ, ನೀನ್ ನನ್ನ ಮಗಳು. ಬಾಮ್ಮ ಬಾ. ನಾನ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ಅಮ್ಮ ನನ್ನನ್ನ ಕತ್ತರಿಸಾಕ್ತೀನಿ ಅಂತಿದ್ದಾಳೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಪ್ಲೀಸ್ ನನ್ ಮರ್ತು ಬಿಡು. ಏನಂದೆ? ಮರ್ತು ಬಿಡು, ಮರ್ತು ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಲಕ್ಷ್ಮಿ. ನಿನ್ನ ಮರೆಯೋದಕ್ಕ ನಾನು ಇಷ್ಟು ಕಷ್ಟಪಟ್ಟು ನಿನ್ನ ಲವ್ ಮಾಡಿದ್ದು. ನೀವೇನೇ ಹೇಳಿದ್ರು ನಮ್ಮಮ್ಮ ಈ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಕೊಡಲ್ಲ. ನೋಡು, ಅವ್ರು ಒಪ್ಪಿಗೆ ಕೊಡೋ ಹಾಗೆ ನಾನ್ ಮಾಡ್ತೀನಿ. ಇದಕ್ಕೆ ನೀನ್ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಸಾಕು. ಏನ್ ಮಾಡ್ಬೇಕು ಹೇಳು? ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಪ್ರಾಣ ಏನು ಕೊಡ್ಬೇಕಾಗಿಲ್ಲ. ನಿಮ್ ಮನೆ ಹತ್ರ ಯಾವ್ದಾದ್ರು ಮನೆ ಖಾಲಿ ಇದ್ರೆ ನನಗ್ ಬಾಡಿಗೆ ಕೊಡ್ಸು. ನಾನ್ ಅಲ್ಲಿ ಬಂದ್ ಸೆಟ್ಲ್ ಆಗಿ ನಿಮ್ ಅಮ್ಮನ್ಗೆ ಚೆನ್ನಾಗಿ ನೈಸ್ ಮಾಡಿ ನಿನಗಿಂತ ಒಳ್ಳೆ ಹುಡುಗ ನನ್ ಮಗಳಿಗೆ ಸಿಗಲ್ಲ ಅಂತ ಅವ್ರ ಬಾಯಿಂದಾನೆ ಹೇಳೋ ಹಾಗೆ ಮಾಡ್ತೀನಿ. ಹೇಗೆ? ಸರಿ, ಹಾಗಾದ್ರೆ ನಿನ್ನೆ ತಾನೇ ನಮ್ಮ ಮನೆ ಹತ್ರ ಒಂದ್ ಮನೆ ಖಾಲಿ ಆಯ್ತು. ಅದು ನನ್ ಫ್ರೆಂಡ್ದೆ. ಹೌದಾ? ಅದೃಷ್ಟ ಅಂದ್ರೆ ಹೀಗಿರ್ಬೇಕಪ್ಪ. ಎಲ್ಲಿ ಅಡ್ರೆಸ್ ಹೇಳು. ಈ ಲಕ್ಷ್ಮಿ ಕಾಲಲ್ಲಿ ಚಕ್ರ ಇರ್ಬೇಕು. ಒಂದ್ ಕಡೆ ನಿಲ್ಲಲ್ಲ, ಊರೆಲ್ಲಾ ಸುತ್ತಾಡ್ತಾನೆ ಇರ್ತಾಳೆ. ಟೈಮ್ ಬೇರೆ ಆಗೋಯ್ತು. ಪೊಲೀಸ್ ಸ್ಟೇಷನ್ ಹತ್ರ ಬಂದು ಎಡಕ್ ತಿರುಗಿ ನಂಬರ್ 9 ದೇವಸ್ಥಾನದ ರಸ್ತೆ. ಎಸ್, ನಾಳೆ ಕರೆಕ್ಟ್ 10 ಗಂಟೆಗೆ ಬರ್ತೀನಿ. ನೀನ್ ನನ್ಗೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಿರ್ಬೇಕು. ಶೋರ್. ಸದ್ಯ ಬಂದಿಯಲ್ಲ, ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಿದ್ದೆ ಲಕ್ಷ್ಮಿ. ಯಾಕಮ್ಮ? ನಾಳೆ ಸೂರ್ಯೋದಯಕ್ಕಿಂತ ಮುಂಚೆ ದೇವರಾಯನ ದುರ್ಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಿನಗೋಸ್ಕರ ಅಭಿಷೇಕ ಇಟ್ಕೊಂಡಿದ್ದೀನಿ. ಅಮ್ಮ, ನಾನ್ ಬರಲ್ಲ. ನೀನು ಡ್ಯಾಡಿ ಹೋಗ್ ಬನ್ನಿ. ಚೆನ್ನಾಗಿದೆ ಕಣೆ. ಹರಕೆ ಹೊತ್ಕೊಂಡಿರೋದೇ ನಿನಗೋಸ್ಕರ. ಅಭಿಷೇಕ ಇಟ್ಕೊಂಡಿರೋದು ನಿನ್ ಹೆಸರಲ್ಲಿ ಕಣೆ. ಅಮ್ಮ ಪ್ಲೀಸ್ ಅಮ್ಮ, ಈಗ ನನ್ ಕೈಲಿ ಬರಕ್ಕಾಗಲ್ಲ. ನಾನ್ ಸಿಕ್ಕಾಪಟ್ಟೆ ಓದ್ಕೋಬೇಕು. ಹೇಳಿದ್ರೆ ಗೊತ್ತಾ ನನ್. ಲಕ್ಷ್ಮಿ, ನಾನು ಗಮನಿಸ್ತಾ ಇದ್ದೀನಿ, ಬರ್ತಾ ಬರ್ತಾ ನಿನ್ ನಡವಳಿಕೆನೇ ಬದಲಾಗ್ತಾ ಇದೆ. ಯಾವತ್ತೂ ನನಗೆ ಎದುರುತ್ತರ ಕೊಡ್ದೇ ಇರೋಳು ಇವತ್ತು ನನಗೆ ಎದುರುತ್ತರ ಕೊಡ್ತಾ ಇದ್ಯಾ? ಯಾಕೆ? ಏನ್ ಸಮಾಚಾರ? ಅಯ್ಯಯ್ಯೋ, ಅಂತದೇನೇ ಇಲ್ಲಮ್ಮ. ಮತ್ತೆ ಮತ್ತೆ ಅಮ್ಮ, ಆಟೋ ರೆಡಿ. ಬಾಮ್ಮ. ಅಮ್ಮ ಒಂದ್ ನಿಮಿಷ, ನನ್ ಫ್ರೆಂಡ್ ಫೋನ್ ಮಾಡಿ ಬರ್ತೀನಿ. ನಾಳೆ ನಮ್ಮನೆಗೆ ಕಮೆಂಟ್ ಸ್ಟಡಿಗೆ ಬರ್ತೀನಿ ಅಂತ ಹೇಳಿದ್ಲು. ಬೇಡ ಅಂತ ಹೇಳ್ಬಿಟ್ಟು ಬರ್ತೀನಿ. ಲಕ್ಷ್ಮಿ, 4 ಗಂಟೆಗೆ ಬಸ್ಸಮ್ಮ. ಈಗಾಗ್ಲೇ 3:15 ಗಂಟೆ. ಅವಳು ಬಂದ್ರೆ ನಿಮ್ ತಂದೆ ಹೇಳ್ತಾರೆ. ಬಾಮ್ಮ. ಅಮ್ಮ, ನನ್ ಬಟ್ಟೆ ನಾನು ತರ್ತೀನಿ. ಬಟ್ಟೆ ಎಲ್ಲ ನಾನು ಸೂಟ್ ಕೇಸ್ ಹಾಕಿದ್ದೀನಿ. ಬಾಮ್ಮ. ನಡಿ ಬಾ. ಅಪ್ಪ ಅಣ್ಣ, ದೇವಸ್ಥಾನದ ರಸ್ತೆ ಯಾವ ಕಡೆ ಬರುತ್ತೆ? ಈ ಕಡೆದು ದೇವಸ್ಥಾನ ರಸ್ತೆ, ಆ ಕಡೆದು ದೇವಸ್ಥಾನ ರಸ್ತೆ. ಅಲ್ಲಿ ಎಡಕ್ ತಿರುಗಿ ನಂಬರ್ 9 ದೇವಸ್ಥಾನದ ರಸ್ತೆ. ಓಹೋ, ಇದು ರೈಟ್, ಇದು ಲೆಫ್ಟ್. ನಾನ್ ಲೆಫ್ಟ್ ಹೋಗ್ಬೇಕು. ವೆರಿ ಗುಡ್. ಮನೆ ನಂಬರ್ 9.
ಹ? ಲಕ್ಷ್ಮಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳಿದಲ್ಲ, ಕಾಣಿಸ್ತಾ ಇಲ್ವಲ್ಲ. ಒಳಗಡೆ ಏನಾದ್ರೂ ಇರಬಹುದಾ? ಸ್ವಾಮಿ, ಓಡಾಡ್ತಾ ಇದ್ದಾನೆ, ಹಿಡಿಬೇಕು. ಹೋಗು, ನೀವ್ ಹೋಗಿ. ಸಿಕ್ಬಿಡ ಸಿಕ್ಬಿಡ. ಏಯ್, ಆವಾಗಿಂದ ನೋಡ್ತಾ ಇದ್ದೀನಿ. ಇಣಕಿ ನೋಡ್ತಾ ಇದ್ಯಾ? ಏನ್ ಹಾಳ್ ಹಗ್ಲಲ್ಲೇ ಕಳ್ತನ ಮಾಡಕ್ ಬಂದಿದ್ಯಾ? ಅಯ್ಯೋ, ನಾನ್ ಕಳ್ಳ ಅಲ್ಲ ಸರ್. ಕಳ್ಳ ಅಲ್ದಾದ್ರೇನ್ ಮಳ್ಳನ? ಈ ಪಾಂಡ್ರಂಗನ ಹತ್ರ ನಿನ್ ನಾಟ ಎಲ್ಲ ನಡೆಯೋದಿಲ್ಲ. ನಡಿ ಪೊಲೀಸ್ ಸ್ಟೇಷನ್. ಅಯ್ಯೋ, ದಯವಿಟ್ಟು ಅವಸರ ಪಡಬೇಡಿ. ನಾನ್ ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ. ಮೊದಲು ಒಳಗಡೆ ಇರೋಣ ಕರೀರಿ. ಯಾಕೆ? ನೀನೇನು LIC ಏಜೆಂಟಾ ಇಲ್ಲ ಎಲೆಕ್ಷನ್ ಕ್ಲರ್ಕಾ? ನೀವು ಕರೀರಿ, ಗೊತ್ತಾಗುತ್ತೆ. ನೋಡಯ್ಯ, ಈಗ ಸದ್ಯಕ್ಕೆ ಮನೇಲಿರೋದು ನಾನು, ಸ್ವಾಮಿ. ನಮ್ಮಿಬ್ಬರನ್ನ ಬಿಟ್ರೆ ಆ ಪೋರ್ಷನ್ ನಲ್ಲಿರೋ ರಾಧಾ, ಕೃಷ್ಣ. ಆಮೇಲೆ ಯಜಮಾನ್ರೆ, ಇವರು ಕೃಷ್ಣನ್ ಹುಡುಕ ಬಂದಿರ್ಬೇಕು ಅಂತ ಕಾಣಿಸುತ್ತೆ. ಹಾಗಂತ್ಯಾ? ಹೌದು ಕೃಷ್ಣ. ನೋಡಿ, ಇವ್ರು ಯಾರೋ ನಿನ್ ನೋಡಕ್ ಬಂದಿದ್ದಾರೆ. ನನ್ನನ್ನ ಇವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಈಗ ಎಲ್ಲೋ ಏನೋ ಎಡವಟ್ ಆಗಿದೆ. ಇದು ದೇವಸ್ಥಾನ ರಸ್ತೆ 9 ನಂಬರ್ ಮನೆ ತಾನೆ? ಹೌದು. ಈ ಮನೆ ಒಂದು ಪೋರ್ಷನ್ ಖಾಲಿ ಇದೆ ಅಂತ ಗೊತ್ತಾಯ್ತು, ಬಾಡಿಗೆ ಕೇಳೋಕ್ ಬಂದೆ. ಈ ವಿಷಯ ಮೊದ್ಲೇ ಹೇಳ್ಬಾರ್ದ? ಎಷ್ಟೊಂದು ಹೆದರ್ಸ್ಬಿಟ್ಟೆ ನನ್ನ ನೀನು. ಬಾಡಿಗೆ ಕೊಡಬಹುದು, ಆದ್ರೆ ಬಾಡಿಗೆ ವಿಷಯ ನೀವೇನು ಯೋಚನೆ ಮಾಡಬೇಡಿ ಸರ್. ಕರೆಕ್ಟ್ ಆಗಿ 1ನೇ ತಾರೀಕು ನಿಮ್ ಕೈಯಲ್ಲಿ ಇರುತ್ತೆ. ಸಮಸ್ಯೆ ಅದಲ್ಲ, ಆದ್ರೆ ಅವ್ರ ಹೆಂಡತಿ ಭುವನೇಶ್ವರನ್ ಕೇಳದೆ ಏನ್ ಕೆಲಸನೂ ಮಾಡಲ್ಲ ಇವರು. ಓಹೋ, ಅಮ್ಮ ಅವ್ರ ಗಂಡನಾ? ಅಷ್ಟೇ ಅಲ್ಲ, ಅವ್ರ ಹೆಂಡತಿ ಹೆಸರು ಕೇಳಿದ್ರೆ ಸಾಕು ಗಡಗಡನಾ? ಗಡಗಡ ಸಾಕ್, ಬಾಯಿ ಮುಚ್ಕೊಂಡು ನಿಂತ್ಕಳೆ. ದೊಡ್ಡ ಗಂಡಸು ಅಂತ ಮಾತಾಡ್ತಾನೆ. ಸರ್, ಒಂದ್ ಐಡಿಯಾ. ಏನು? ಧೈರ್ಯವಾಗಿ ಮನೇಲಿರೋ ಖಾಲಿ ಪೋರ್ಷನ್ ನನಗ್ ಬಾಡಿಗೆ ಕೊಟ್ಟು ನೀವ್ ಅಮ್ಮವ್ರ ಗಂಡ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಅಷ್ಟೇ. ಇವ್ರೆಲ್ರು ಬಾಯಿ ಮುಚ್ಕೋತಾರೆ. ಕೊಡೋದಕ್ಕೆ ಅಭ್ಯಂತರ ಏನಿಲ್ಲ. ಅಭ್ಯಂತರ ಏನು ಇಲ್ಲ, ಆದ್ರೆ ಅಮ್ಮ ಅವ್ರು ಉಗಿದು ಅಭ್ಯಂಜನ ಸ್ನಾನ ಮಾಡಿಸ್ತಾರೆ ಅಷ್ಟೇ. ಅಮ್ಮ ಅವ್ರ ವಿಷಯ ನನಗ್ ಬಿಟ್ಬಿಡಿ, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಏನು? ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ ಎಂದೆ. ಹಾಗ ಸರಿ, ಬಾರೆ ಆ ಪೋರ್ಷನ್ ತೋರಿಸ್ತೀನಿ. ಬಾ, ನಡೀರಿ. ಪಾಪ ಬಾ. ಇದು ಒಂದು ರೂಮ್, ಅದು ಅಟ್ಯಾಚ್ ಬಾತ್ರೂಮ್. ಈಗ ಬಾ. ಆಮೇಲೆ ಈ ರೂಮನ್ನ ನೀನು ಅಡಿಗೆ ಮನೆ ತರ ಉಪಯೋಗಿಸ್ಕೋಬಹುದು. ಏನೋ, ಇದು ಎಲ್ರಿಗೂ ಸೇರಿದಂತ ಕಾಮನ್ ಹಾಲ್. ನೋಡು, ಬಾಡಿಗೆ ತಿಂಗಳಿಗೆ 500 ರೂಪಾಯಿ, 2 ತಿಂಗಳು ಅಡ್ವಾನ್ಸ್ ಕೊಡ್ಬೇಕು. ಒಪ್ಗೆನಾ? ಆಯ್ತು ಸರ್. ಖಂಡಿತ ಇದು ದೇವಸ್ಥಾನದ ರಸ್ತೆ 9ನೇ ನಂಬರ್ ಮನೆ ತಾನೆ? ನಿನಗೆ ಅಡ್ರೆಸ್ ಬೇಕಾ, ಮನೆ ಬೇಕಾ? 2 ಬೇಕು ಸರ್. ಅಡ್ರೆಸ್ಸು ಇದೇನೆ, ಮನೇನೂ ಇದೇನೆ. ಅಡ್ವಾನ್ಸ್ ಕೊಡು. ಹಬ್ಬ, ಇನ್ನೊಂದು ಗಂಟೆಲಿ ಬಂದು ಸೇರ್ಕೊಂಡ್ಬಿಡ್ತೀನಿ. ಓಕೆ ಸರ್, ಬರ್ತೀನಿ. ಅಡ್ವಾನ್ಸ್ ಏನೋ ತಗೊಂಡ್ಬಿಟ್ಟೆ. ಭುವನೇಶ್ವರಿ ಬಂದ್ಮೇಲೆ ಏನಾಗುತ್ತೋ ಏನೋ. ಸ್ವಾಮಿ, ಕರೆದ್ರ ಯಜಮಾನ್ರೆ? ನಿನ್ನಲ್ವಾ ದೇವ್ರನ್ನ? ಇದು ತಪ್ಪಿದ್ದಲ್ಲ.